ತುಮಕೂರಿನ ಟೂಡಾ ವತಿಯಿಂದ ಪತ್ರಕರ್ತರಿಗೆ ನಿವೇಶನ ನೀಡುವ ವ್ಯವಸ್ಥೆ ಆಗಬೇಕು ಎಂದು ಕೆಪಿಸಿಸಿಯ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪನವರು ಒತ್ತಾಯಿಸಿದರು. ತುಮಕೂರಿನ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ದಿನಪತ್ರಿಕೆಗಳ ಸಂಪಾದಕರ ಸಂಘದ ವತಿಯಿಂದ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಹಾಗೂ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಹಾಲಪ್ಪನವರು ಮಾತನಾಡುತ್ತಾ, ಪತ್ರಕರ್ತರು ತಮ್ಮ ದೈನಂದಿನ ಕಾರ್ಯ ಚಟುವಟಿಕೆ ಜೊತೆಗೆ ತಾವು ಸೂರು ಮಾಡಿಕೊಳ್ಳುವ ಕಡೆಗೆ ಹೆಚ್ಚಿನ ಗಮನ ನೀಡಬೇಕು ಎಂದು ಹೇಳಿ, ತುಮಕೂರು ಜಿಲ್ಲೆಯಲ್ಲಿ ದಾನಿಗಳು ತುಂಬಾ ಮಂದಿ ಇದ್ದು ಅವರನ್ನ ಬಳಸಿಕೊಂಡು ಸೌಲಭ್ಯ ಕಲ್ಪಿಸಿಕೊಳ್ಳಬೇಕು ಎಂದು ಹೇಳಿದರು. ದತ್ತಿ ನಿಧಿ ಹೆಸರಿನಲ್ಲಿ 15 ಲಕ್ಷ ಸಂಗ್ರಹಿಸಿ ಅದರ ಮೂಲಕ ಪತ್ರಕರ್ತರು ಪತ್ರಿಕೆಗಳ ಅಭಿವೃದ್ಧಿಗೆ ಬಳಸಿಕೊಳ್ಳಬೇಕು ಎಂದು ತಿಳಿಸಿದರು. ರಾಜ್ಯದ್ದು ಗೊತ್ತಿಲ್ಲ, ನಮಗೆ ಆ ಮಟ್ಟಕ್ಕೆ ನಾವು ಹೋಗಿಲ್ಲ. ಅಟ್ಲೀಸ್ಟ್ ಜಿಲ್ಲಾ ಮಟ್ಟದಲ್ಲಿ ಪತ್ರಕರ್ತರುಗಳು ಏನಿದ್ದಾರೆ ಅವ್ರಿಗೇನಾದ್ರೂ ಸೂರು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಏನಾದ್ರೂ ನೀವು ಒಂದು ಸ್ಕೀಮ್ ಕೊಟ್ರೆ, ನಿಮ್ಮ ಅನುಭವದಲ್ಲಿ ಅವರೇನಾದ್ರೂ ನಿವೇಶನ ಮಾಡ್ಕೊಳ್ಳೋಕೆ ಸರ್ಕಾರದಿಂದ ಸ್ವಲ್ಪ ಕೊಡಿಸ್ಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಹೇಳಿದ್ರೆ ನಾವು ಇಂಡಸ್ಟ್ರಿಯಲಿಸ್ಟು ಆಂಟ್ರಪ್ರೆನರು ಎಕ್ಸ್ಪೀರಿಯನ್ಸ್ ಇದರಲ್ಲಿ ನಿಮ್ಮನ್ನ ತೊಡಗಿಸ್ಕೊಂಡ್ರೆ ಹಲವಾರು ಮಂದಿ ಕೊಡುಗೈ ದಾನಿಗಳು ತುಮಕೂರು ಜಿಲ್ಲೆಯಲ್ಲಿ ಇದ್ದಾರೆ. ಹಾಗೂ ಸರ್ಕಾರ ಸುಭದ್ರವಾಗಿದೆ, ಎಲ್ಲರೂ ಕೈ ಜೋಡಿಸಿದ್ರೆ ಇವ್ರಿಗೇನಾದ್ರೂ ಅನುಕೂಲಗಳು ಸಿಗ್ಬಹುದು ಅಂತೇಳಿ ನಾವು ಭಾವಿಸ್ಕೊಂಡಿದ್ವಿ. ತುಮಕೂರು ಜಿಲ್ಲೆಯಲ್ಲಿ ಇದು ಕಾರ್ಯಗತ ಆದರೆ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಇದೊಂದು ಮಾದರಿ ಕಾರ್ಯ ಆಗುತ್ತೆ ಅಂತೇಳಿ ನನಗಾದ್ರೂ ಅನಿಸುತ್ತೆ ಅಂತೇಳಿ ನೀವು ಸ್ವಲ್ಪ ಅದಕ್ಕೆ ಒತ್ತಾಯ ಮಾಡಕ್ಕೆ ಅವ್ರು ಕೇಳ್ತಲೇ ಇದ್ದಾರೆ. ನಿಮ್ಮ ಕಷ್ಟ ಸುಖ ಹೇಳ್ರಿ ಅಂತೇಳಿ ನೀವು ಬರೀ ಹಾರ ಶಾಲು ಇಷ್ಟಕ್ಕೆ ಸೀಮಿತ ಆಗಬಾರ್ದು. ನೀವು ಚರ್ಚೆ ಮಾಡಿದರೆ ವೇದಿಕೆ ಮೇಲೆ ನೀವು ಗಣ್ಯರು ಯಾರಾದರೂ ಅತಿಥಿಗಳನ್ನ ಕರೆಸಿದ್ದಕ್ಕೂ ಸಾರ್ಥಕ ಆಗುತ್ತೆ. ಹಾಗೆ ಇಲ್ಲಿ ದತ್ತಿ ಪ್ರಶಸ್ತಿ ಇದನ್ನ ತಾವುಗಳೆಲ್ಲ ಇಲ್ಲಿ ಹಲವಾರು ಮಂದಿ ಇಷ್ಟು ವರ್ಷದಿಂದ ಸ್ವೀಕಾರ ಮಾಡಿದ್ದೀರ. ಜೊತೆಗೆ ಮುಂದೆ ನಿಮ್ಮ ಪೀಳಿಗೆ, ನಿಮ್ಮ ಮಕ್ಕಳಿಗೆ ನಿಮ್ಮನ್ನು ನೋಡ್ತಾ ಇರ್ತಾರೆ. ನಮ್ಮ ತಂದೆ ಸಂಪಾದಕ, ಇದು ಸ್ಥಳೀಯ ಪತ್ರಿಕೆ, ಪ್ರಾದೇಶಿಕ ಪತ್ರಿಕೆ, ಒಳ್ಳೆ ಗೌರವ ಸಿಗ್ತದೆ. ಯಾವುದೇ ನೀವು DC SP ಆಫೀಸ್ ಹೋದ್ರೂ ನಿಮಗೆ ಬೆಲೆ ಇರುತ್ತೆ. ಅವರು ಹೇಗೆ ಶ್ರಮ ಪಟ್ಟು ಒಳ್ಳೆ ಅಧಿಕಾರಿಗಳಾಗಿರ್ತಾರೆ, ಹಾಗೆ ಒಳ್ಳೊಳ್ಳೆ ಇಂಡಸ್ಟ್ರಿಯಲಿಸ್ಟ್ಗಳಾಗಿರ್ತಾರೆ, ನಿಮ್ಮ ಮಕ್ಕಳುಗಳು ಹಾಗೆ ಆಗುತ್ತೆ. ಜೊತೆಗೆ ನಾನು ಈ ಶ್ರಮನ ಗುರುತಿಸಿ ಜಿಲ್ಲಾ ಘಟಕ ತುಮಕೂರು ಜಿಲ್ಲಾ ಘಟಕ ನನಗೆ ಆಯ್ಕೆ ಮಾಡಿರ್ತಕ್ಕಂಥ ಇನ್ನೊಂದ್ಸರಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇಷ್ಟು ಹೇಳೋ ಮೂಲಕ ನಾನು ಮಾತನ್ನು ಮುಗಿಸ್ತೀನಿ. ಜೊತೆಗೆ ನನಗೆ ಸಿಕ್ಕಿರ್ತಕ್ಕಂಥ ಈ ದತ್ತಿ ನಿಧಿ ನಗದು ಅಮೌಂಟ್ನ ನಾನು ರಾಜ್ಯ ಸಮಿತಿಯ ಆರ್ಥಿಕ ಕಾರ್ಯಚಟುವಟಿಕೆಗಳಿಗೆ ನಾನು ಇದನ್ನ ದೇಣಿಗೆಯಾಗಿ ಕೊಡ್ತಿದ್ದೀನಿ ಅಂತ ತಿಥಿ ವೇದಿಕೆ ಮೇಲೆ ಘೋಷಿಸ್ತೀನಿ ಸರ್. ದಯವಿಟ್ಟು ಇದನ್ನ ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಕೃಷ್ಣಮೂರ್ತಿ ಸರ್ ತಗೋಬೇಕು ಅಂತ ನಾನು ಭಾವಿಸ್ತೀನಿ. ಪತ್ರಕರ್ತರ ದತ್ತಿ ನಿಧಿಗೆ ತಾವು ಕೂಡ 1 ಲಕ್ಷ ರು ನೀಡುವುದಾಗಿ ಮಾಜಿ ಟೂಡಾ ಅಧ್ಯಕ್ಷ ಚಂದ್ರಶೇಖರ್ ಪ್ರಕಟಿಸಿದರು. ದಿನಪತ್ರಿಕೆಗಳ ಸಂಪಾದಕರ ಸಂಘದ ಅಧ್ಯಕ್ಷ ಜಿ ಕರುಣಾರಾಧ್ಯ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಹಿರಿಯ ಸಂಪಾದಕರುಗಳನ್ನ ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರನ್ನ ಗೌರವಿಸಲಾಯಿತು. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಯೋಗೀಶ್, ಮಾಜಿ ಶಾಸಕ ಗಂಗಾ ಹನುಮಯ್ಯ, ಸಂಘದ ಉಪಾಧ್ಯಕ್ಷ PS ಮಲ್ಲಿಕಾರ್ಜುನ ಸ್ವಾಮಿ, ಪ್ರಧಾನ ಕಾರ್ಯದರ್ಶಿ PN ಮಂಜುನಾಥ್ ಗೌಡ, ಖಜಾಂಚಿ ಕಂಬಣ್ಣ, ಸಂಘದ ಕಾರ್ಯದರ್ಶಿ CN ಮಹೇಶ್ ಕುಮಾರ್, ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ತೋಸಿ ಕೃಷ್ಣಮೂರ್ತಿ, ಜಂಟಿ ಕಾರ್ಯದರ್ಶಿ ರಂಗನಾಥ್ ಮತ್ತಿತರರು ಉಪಸ್ಥಿತರಿದ್ದರು.